ವೆಲ್ಕಮ್ ಟು ದ ಗಣೇಶ್ ಸೀರೀಸ್ ವಿಡಿಯೋ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ. ಇದು ಬೇಕಾಗಿದ್ದು ವಿರಾಟ್ ಕೊಹ್ಲಿ ಅಗ್ರೆಸಿವ್ ಇಂಟೆಂಟ್ನ ಕೊನೆಗೂ ತೋರಿಸಿದ್ರು ಅನ್ಬೋದು. ಮೇನ್ ಗುರು ಇಲ್ಲಿ ಟಾಸ್ ಯಾರಪ್ಪ ಗೆದ್ರು ಅಂದರೆ ಇಲ್ಲಿ ಈ ಆಸ್ಟ್ರೇಲಿಯಾದವರು ಆಸ್ ಯೂಶುವಲ್ ಗೆದ್ರು ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ಹೇಳೋದಾದರೆ ಒಟ್ನಲ್ಲಿ ಮೇನ್ ಗುರು ಇಲ್ಲಿ ಟಾಸ್ ಗೆದ್ದಿದ್ದು ಮ್ಯಾಟ್ರ್ ಆಯಿತು ಅಂದರೆ ಹೌದು, ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಆಸ್ಟ್ರೇಲಿಯಾಗೆ ಅಂಥ ಓಪನಿಂಗ್ ಏನು ಬರಲಿಲ್ಲ ಅಂದ್ಬಿಟ್ಟು ಟಾಸ್ ಗೆದ್ಬಿಟ್ಟು ಇವರು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಇಂಡಿಯಾದವ್ರು ಬೌಲಿಂಗ್ ಮಾಡೋಕ್ಕೆ ಬಂದರು. ಒಟ್ಟಿನಲ್ಲಿ ಟಾಸ್ ಗೆದ್ಬಿಟ್ಟು ಆಸ್ಟ್ರೇಲಿಯಾದವರು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಅಂಥ ಓಪನಿಂಗ್ ಏನು ಬರಲಿಲ್ಲ. ಒಟ್ಟಿನಲ್ಲಿ ಮೇನು ಗುರು ಇಲ್ಲಿ ಟ್ರಾವೆಲ್ ಸಿಟ್ ಆಗಲಿ ಸ್ಮಿತ್ ಆಗಲಿ ಒಟ್ಟಿನಲ್ಲಿ ಅಂಥ ಇನ್ನಿಂಗ್ಸ್ ಆಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಸ್ಮಿತ್ ಅವರು ಒಂದು 73 ರನ್ ಹೊಡೆದ್ರು ಹೊರತು ಅಂತ ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಅವ್ರು 200 ಬರೋಕ್ಕೆ ಮ್ಯಾಟ್ರ್ ಆಯಿತು ಹೊರತು ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋರನ್ನು ಯಾರೂ ಬರಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಆಸ್ಟ್ರೇಲಿಯಾದವರು ಸಿಕ್ಕಾಪಟ್ಟೆ ಅಂತ ಹೇಳ್ಕೊಳ್ಳೋ ಮ್ಯಾಚ್ನ ಆಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇವರು ವಿಕೆಟ್ನ ಸಿಕ್ಕಾಪಟ್ಟೆ ಬೇಗನೆ ಕಳ್ಕೊಂಡ್ರು. 3ನೇ ಓವರ್ಗೆ 1 ವಿಕೆಟ್, ಆದರೆ ಇಲ್ಲಿ 9ನೇ ಓವರ್ಗೆ 2 ವಿಕೆಟು, 10ನೇ ಓವರ್ಗೆ ವಿಕೆಟ್ ಏನು ಕಳ್ಕೊಂಡಿರಲಿಲ್ಲ. 23ನೇ ಓವರ್ಗೆ ಇಲ್ಲಿ ವಿಕೆಟ್ ಕಳ್ಕೊಂಡಿದ್ರು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗು ಸಿಕ್ಕಾಪಟ್ಟೆ ಖಡಕ್ಕಾಗಿತ್ತು ಅನ್ಬೋದು. ಮೊಹಮ್ಮದ್ ಶಮಿ 3 ವಿಕೆಟ್ ಮೇನು ಅವರಿಂದನೇ ಸಿಕ್ಕಾಪಟ್ಟೆ ವಿಕೆಟ್ಗಳನ್ನ ತಗೊಟ್ರು ಅನ್ಬೋದು. ಇಲ್ಲಿ ಹಾರ್ದಿಕ್ ಪಾಂಡ್ಯನೂ ಅಷ್ಟೇ 1 ವಿಕೆಟ್ನ ತಗೊಟ್ರು. ಸಿಕ್ಕಾಪಟ್ಟೆ ಇದಾದ್ರೂ ಏನು ಮ್ಯಾಟ್ರ್ ಆಗಲಿಲ್ಲ ಅಂದ್ಬಿಟ್ಟು ರನ್ ಬೈ ರನ್ ಹೊಡ್ಸ್ಕೊಂಡ್ರೆ ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಇಲ್ಲಿ ವರುಣ್ ಚಕ್ರವರ್ತಿ ಎಲ್ಲರಿಗಿಂತ ರನ್ ಹೊಡ್ಸ್ಕೊಂಡ್ರು ಏನು ಮ್ಯಾಟ್ರ್ ಆಗಲಿಲ್ಲ. ಮೇನು 2 ಕ್ರೂಷಿಯಲ್ ರನ್ಗೆ 2 ವಿಕೆಟ್ಗಳ ತಕ್ಕೊಟ್ರು. ಅಕ್ಷಯ್ ಪಟೇಲ್ ಅಷ್ಟೇ, ರವೀಂದ್ರ ಜಡೇಜಾ ಅಷ್ಟೇ. ಮೇನ್ ಗುರು ಇಲ್ಲಿ ರವೀಂದ್ರ ಜಡೇಜಾಗೆ 2 ವಿಕೆಟ್ಗಳು ಮೇನ್ ಕ್ರೂಷಿಯಲ್ ವಿಕೆಟ್ಗಳನ್ನ ಅವರು ತಕ್ಕೊಟ್ರು ಅನ್ಬೋದು. ಒಟ್ಟಿನಲ್ಲಿ ಕುಲ್ದೀಪ್ ಯಾದವ್ ಏನು ವಿಕೆಟ್ ತೆಗಿಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗು ಸಿಕ್ಕಾಪಟ್ಟೆ ಖಡಕ್ಕಾಗಿತ್ತು. ಒಟ್ಟಿನಲ್ಲಿ ನೀವು ಈ ಸ್ಲೋ ಪಿಚ್ಚಲ್ಲಿ ಒಂದೊಳ್ಳೆ ಅಡ್ವಾಂಟೇಜ್ನ ಇಂಡಿಯಾ ಬೌಲಿಂಗ್ಗಳು ಸಿಕ್ಕಾಪಟ್ಟೆ ಅಡ್ವಾಂಟೇಜ್ನ ತೊಗೊಂಡ್ರು. ಒಟ್ಟಿನಲ್ಲಿ ನಾನು ಹೇಳಿದೆ ಪ್ರಿವ್ಯೂ ವಿಡಿಯೋದಲ್ಲಿ, ಒಟ್ಟಿನಲ್ಲಿ ಸ್ಪಿನ್ಗೆ ಸಿಕ್ಕಾಪಟ್ಟೆ ಅಟ್ಯಾಕಿಂಗ್ ಇದೆ, ಅದರಿಂದನೇ ಅಡ್ವಾಂಟೇಜ್ನ ತೊಗೊಂಡ್ರು ಅನ್ಬೋದು. ಇಲ್ಲಿ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಯಾರೂ ಆಗಲಿಲ್ಲ. ಸ್ಮಿತ್ತು ಇರೋ ತನಕ ಏನೋ ಒಂದು ಓಪ್ ಇತ್ತು ಹೊರತು ಅಂಥ ಓಪ್ ಯಾರಿಂದನೂ ಬರಲಿಲ್ಲ ಅನ್ಬೋದು. ಇಲ್ಲಿ ಅಲೆಕ್ಸ್ ಕ್ಯಾರಿಯಿಂದ ಒಂದು ಹಾಫ್ ಸೆಂಚುರಿ ಬಂದರೂ ಅದೇನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಆಸ್ಟ್ರೇಲಿಯಾದವರು ಒಂದು ಲೆವೆಲ್ಗೆ ಟಕ್ಕರ್ ಕೊಟ್ಟರು ಹೊರತು ಅಂತ ಹೇಳ್ಕೊಳ್ಳೋ ಸೆಮಿಫೈನಲ್ ಆಗಲಿ ಏನು ಬಂದಾಗ ಚೆನ್ನಾಗಿ ಆಡ್ತಿದ್ರು. ಈಗ ಅಂತ ಹೇಳ್ಕೊಳ್ಳೋ ರನ್ಗಳನ್ನ ಹೊಡಿಲಿಲ್ಲ ಅನ್ಬೋದು. ಅನ್ನೋದಕ್ಕಿಂತ ಇವರು ಚೆನ್ನಾಗಿ ಇಂಡಿಯಾ ಬೌಲಿಂಗ್ನ ರೀಡಿಂಗ್ ಮಾಡಲಿಲ್ಲ. ಒಟ್ಟಿನಲ್ಲಿ ಟ್ರಾವೆಸಿಡ್ನ ಬೇಗ ಔಟ್ ಮಾಡಿದ್ಕೇ ಇದು ಮ್ಯಾಚ್ ಸಿಕ್ಕಾಪಟ್ಟೆ ಕಚ್ಕೊಂಡಿದೆ. ಏನಾದ್ರು ಟ್ರಾವೆಸಿಡ್ನ ಇವರು ಬೇಗ ಔಟ್ ಮಾಡಿದ್ದಿಲ್ಲ ಅಂದರೆ ಸಿಕ್ಕಾಪಟ್ಟೆ ಇಂಡಿಯಾಗೆ ಕಷ್ಟ ಆಗ್ತಿತ್ತು. ಸ್ಮಿತ್ನೂ ಅಷ್ಟೇ, ಇಲ್ಲಿ ಅಲೆಕ್ಸ್ ಗ್ಯಾರನ್ನೂ ಅಷ್ಟೇ. ಒಟ್ಟಿನಲ್ಲಿ ಯಾರನ್ನೂ ಇವರು ಸೆಂಚುರಿ ಹೊಡೆಯೋಕೆ ಮಾಡಲಿಲ್ಲ. ಒಟ್ಟಿನಲ್ಲಿ ಎಲ್ಲರನ್ನೂ 100 ರನ್ನ ಮಿಸ್ ಮಾಡಿಸಿದ್ರು. ಇಂಡಿಯಾ ಬೌಲಿಂಗು ಖಡಕ್ಕಾಗಿತ್ತು. ಫೀಲ್ಡಿಂಗ್ ಆಗಲಿ ಕ್ಯಾಚಿಂಗ್ ಆಗಲಿ ಸಿಕ್ಕಾಪಟ್ಟೆ ಖಡಕ್ಕಾಗಿ ಮಾಡಿದ್ರು. ಒಟ್ಟಿನಲ್ಲಿ ಮೇನ್ ಗುರು ಇಂಡಿಯಾ ಸಿಕ್ಕಾಪಟ್ಟೆ ಮ್ಯಾಕ್ಸ್ವೆಲ್ ಆಗಲಿ ಅಂತ ಹೇಳ್ಕೊಳ್ಳೋ ರನ್ ಬರಲಿಲ್ಲ. ಬೇಗನೆ ಔಟ್ ಆದರು 7 ರನ್ಗೆ. ನಾನೇನು ಅಟ್ಲೀಸ್ಟ್ ಮ್ಯಾಕ್ಸ್ವೆಲ್ ಒಂದು ಕ್ಯಾಮಿಯೋ ಇನ್ನಿಂಗ್ಸಾರು ಆಡ್ತಾರೆ ಅಂದ್ಕೊಂಡಿದ್ದೆ, ಹೊಡಿಲಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಸ್ಮಿತ್ ಔಟ್ ಆದಂಗೆ, ಅಲೆಕ್ಸ್ ಕ್ಯಾರಿ ಔಟ್ ಆದಂಗೆ ಬಂದವರೆಲ್ಲ ಮುಗಿಸೋಕೆ ಹೋದ್ರು ಅನ್ಬೋದು. ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಯಾರೂ ಬರಲಿಲ್ಲ. ಯಾಕೆಂದರೆ ಇಂಡಿಯಾ ಬೌಲಿಂಗು ಸಿಕ್ಕಾಪಟ್ಟೆ ಖಡಕ್ಕಾಗಿತ್ತು. ಮೇನು ಮೊಹಮ್ಮದ್ ಶಮಿ ಆಗಲಿ, ರವೀಂದ್ರ ಜಡೇಜಾ ಆಗಲಿ, ವರುಣ್ ಚಕ್ರವರ್ತಿ ಆಗಲಿ, ಇವ್ರು 3 ಜನಕ್ಕೆ ಕ್ರೆಡಿಟ್ ಕೊಡಬೇಕು. ಯಾಕೆಂದರೆ ಸಿಕ್ಕಾಪಟ್ಟೆ ರನ್ಔಟ್ಗಳು ಮತ್ತು ವಿಕೆಟ್ಗಳು ಮತ್ತು ಚೆನ್ನಾಗಿ ಹೊಡೆದ್ರು. ಮೇನು ಶ್ರೇಯಸ್ ಅಯ್ಯರ್ ಒಂದು ರನ್ಔಟು ಕೂಡ ಹೊಡೆದ್ರು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾಗೆ ಫೀಲ್ಡಿಂಗು ಕ್ಯಾಚಿಂಗು ತುಂಬ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಮೊಹಮ್ಮದ್ ಶಮಿನ್ ತುಂಬ ಚೆನ್ನಾಗಿ ಮಾಡಿದ್ರು. 3 ಕ್ರೂಷಿಯಲ್ ವಿಕೆಟ್ಗಳನ್ನ ತಗೊಟ್ರು. ವರುಣ್ ಚಕ್ರವರ್ತಿನೂ ಅಷ್ಟೇ 2 ವಿಕೆಟ್ನ ತೆಗೆದ್ರು. ರವೀಂದ್ರ ಜಡೇಜಾನು 2 ವಿಕೆಟ್ನ ತೆಗೆದ್ರು. ಒಟ್ಟಿನಲ್ಲಿ ಸ್ಮಿತ್ನ ಬೇಗ ಔಟ್ ಮಾಡಿದ್ದು ಇಂಡಿಯಾಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆಯಿತಾ ಅಂದರೆ ಹೌದು, ಅಡ್ವಾಂಟೇಜ್ ಸಿಕ್ಕಾಪಟ್ಟೆ ಆಯಿತು. ಒಟ್ಟಿನಲ್ಲಿ ಇಂಡಿಯಾ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ತೋರಿಸಿ ಸಿಕ್ಕಾಪಟ್ಟೆ ಕ್ಲಿನಿಕಲ್ ಆಟನ ಚೆನ್ನಾಗಿ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಒಂದು ಸೈಡ್ ಮ್ಯಾಚ್ನ ಮಾಡಿದ್ರು ಅನ್ಬೋದು. ಯಾಕೆಂದರೆ ಇಂಡಿಯಾ ಏನು ಗುರು ಈಗ ಆಸ್ಟ್ರೇಲಿಯಾದವರು 264 ರನ್ನ ಹೊಡೆದ್ರು ಅನ್ಬೋದು. 49-50ನೇ ಓವರ್ಗೆ ಒಟ್ಟಿನಲ್ಲಿ ಬೇಗನೆ ಆಲ್ಔಟ್ ಆದರು ಆಸ್ಟ್ರೇಲಿಯಾದವರು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗು ಸಿಕ್ಕಾಪಟ್ಟೆ ಖಡಕ್ಕಾಗಿತ್ತು. ಮೇನು ಮೊಹಮ್ಮದ್ ಶಮಿ ಆಗಲಿ, ರವೀಂದ್ರ ಜಡೇಜಾ ಆಗಲಿ, ವರುಣ್ ಚಕ್ರವರ್ತಿ ಆಗಲಿ, ಇವ್ರು 3 ಜನ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅನ್ಬೋದು. ಈಗ ಇಂಡಿಯಾ 261
264 ಚೇಸ್ ಮಾಡಕ್ಕೆ ಬಂದರು. ಒಟ್ಟಿನಲ್ಲಿ ಇಂಡಿಯಾ ಓಪನಿಂಗು ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ತೋರಿಸ್ರು ಅನ್ಬೋದು. ಮೇನು ಇಲ್ಲಿ ರೋಹಿತ್ ಶರ್ಮಾಗೆ ಕ್ರೆಡಿಟ್ ಕೊಡಬೇಕು. ಒಂದು ಕ್ಯಾಮೆ ಇನ್ನಿಂಗ್ಸ್ನ ಕೊನೆವರೆಗೂ ಇರಲಿಲ್ಲ. ಇವರು ಬೇಗನೆ ಔಟ್ ಆದರು. ಕ್ಯಾಮೆ ಇನ್ನಿಂಗ್ಸ್ ಆಡಿಕೊಂಡು ಇಲ್ಲಿ ಶುಭ್ಮನ್ ಗಿಲ್ ಬೇಗನೆ ಔಟ್ ಆದರು 8 ರನ್ಗೆ. ಇಲ್ಲಿ ಮೇನ್ ಗುರು ಇಲ್ಲಿ ಇಂಡಿಯಾ ಒಂದು ಸೈಡ್ ಮ್ಯಾಚ್ ಮಾಡಿದೆ. ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಪಾರ್ಟ್ನರ್ಶಿಪ್ಪು. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ನೆಕ್ಸ್ಟ್ ಲೆವೆಲ್ ಅಗ್ರೆಸಿವ್ನೆಸ್ನ ಪಾರ್ಟ್ನರ್ಶಿಪ್ನ ತೋರಿಸ್ರು ಅನ್ಬೋದು. 5 4 ಹೊಡೆದ್ರು. 98 ಬಾಲ್ಗೆ 84 ರನ್ ಹೊಡೆದ್ರು. ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ತೋರಿಸ್ರು. ಮೇನು ಇಲ್ಲಿ 100 ರನ್ನ ಹೊಡಿಬೋದಿತ್ತು, ಅದು ಮಿಸ್ ಆಗಿ ಹೊಡೆಯೋಕೆ ಹೋಗಿ ಔಟ್ ಆದರು ಅನ್ಬೋದು. ಇಷ್ಟು ಅಗ್ರೆಸಿವ್ನೆಸ್ ಏನು ಬೇಕಾಗಿರಲಿಲ್ಲ ಅಲ್ಲಿ ಶ್ರೇಯಸ್ ಅಯ್ಯರ್ ಬೇಗನೆ ಅಗ್ರೆಸಿವ್ನೆಸ್ನ ತೋರ್ಸೋಕೆ ಹೋಗಿ ಔಟ್ ಆದರು ಅನ್ಬೋದು. ಇಲ್ಲಿ ಮೇನು ಇಲ್ಲಿ ತಾಳ್ಮೆ ಆಟ ಆಡಿದ್ದಕ್ಕೆ ರಾಹುಲ್ ಅನ್ಬೋದು ಸಿಕ್ಕಾಪಟ್ಟೆ ಕ್ಯಾಮೆ ಇನ್ನಿಂಗ್ಸ್ನ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನು ಗುರು ಇಂಡಿಯಾ ಗೆಲ್ತಾ ಅಂದರೆ ಆರಾಮಾಗಿ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ಒಂದು ಸೈಡ್ ಮ್ಯಾಚ್ನ ಮಾಡಿದ್ರು. ಇಲ್ಲಿ ಮೇನು ಇಲ್ಲಿ ಶ್ರೇಯಸ್ ಅಯ್ಯರ್ ಮತ್ತು ವಿರಾಟ್ ಕೊಹ್ಲಿ ಪಾರ್ಟ್ನರ್ಶಿಪ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿತ್ತು. ಅದರಿಂದನೇ ಇಂಡಿಯಾ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಕ್ಯಾಮೆ ಇನ್ನಿಂಗ್ಸ್ ಆಡಿದ್ದು ಯೂಸ್ಫುಲ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಸಿಕ್ಕಾಪಟ್ಟೆ ಖಡಕ್ ಆಗಿತ್ತು. ಮೇನು ಇಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂಗು ಸಿಕ್ಕಾಪಟ್ಟೆ ಖಡಕ್ ಆಗಿತ್ತು. ಒಂದು 100 ರನ್ ಹೊಡಿಬೋದಿತ್ತು. ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ತೋರಿಸ್ರು ಅನ್ಬೋದು. ಅದೇನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಈಗ ಆಸ್ಟ್ರೇಲಿಯಾ ಬೌಲಿಂಗ್ ಕಡೆ ನೋಡಿದ್ರೆ ಯಾರು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಲಿಲ್ಲ ಅನ್ಬೋದು. ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು. ಇಲ್ಲಿ ಜಾಂಪ ಆಗಲಿ ಯಾರು ಮ್ಯಾಕ್ಸ್ವೆಲ್ ಆಗಲಿ ಯಾರು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಬ್ಯಾಟಿಂಗು ಖಡಕ್ಕಾಗಿತ್ತು ಅನ್ಬೋದು. ಇಲ್ಲಿ ಮೇನು ಒಟ್ಟಿನಲ್ಲಿ ಅಕ್ಷಯ್ ಪಟೇಲ್ ಬೇಗನೆ ಔಟ್ ಆದರು ಕ್ಯಾಮೆ ಇನ್ನಿಂಗ್ಸ್ ಆಡಿ. ಒಟ್ಟಿನಲ್ಲಿ ರವೀಂದ್ರ ಜಡೇಜಾನು ಬೇಗನೆ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯನು ಬೇಗನೆ ಕ್ಯಾಮೆ ಇನ್ನಿಂಗ್ಸ್ ಆಡಿ ಅಗ್ರೆಸಿವ್ನೆಸ್ನ ಬೇಗನೆ ತೋರಿಸ್ರು ಅನ್ಬೋದು. ಅವರಿಂದನೇ ಬೇಗನೆ ಮ್ಯಾಚ್ ಮುಗ್ಸೋಕ್ಕೆ ಸಾಧ್ಯ ಆಯಿತು ಅನ್ಬೋದು. ಒಟ್ಟಿನಲ್ಲಿ ರಾಹುಲ್ ಬಂದೂರ್ ಜೊತೆ ಎಲ್ಲ ಪಾರ್ಟ್ನರ್ಶಿಪ್ ಮಾಡಿದ್ರು. ವಿರಾಟ್ ಕೊಹ್ಲಿ ಆಗಲಿ ರಾಹುಲ್ ಆಗಲಿ ಶ್ರೇಯಸ್ ಅಯ್ಯರ್ ಆಗಲಿ ಇವ್ರು 3 ಜನ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆದರು ಅನ್ಬೋದು ಆಸ್ಟ್ರೇಲಿಯಾ ಮೇಲೆ ಬ್ಯಾಟಿಂಗಲ್ಲಿ. ಒಟ್ಟಿನಲ್ಲಿ ಮೇನ್ ಗುರು ಲಾಸ್ಟ್ ಫೈನಲ್ ಹೇಳೋದಾದರೆ ಒಟ್ಟಿನಲ್ಲಿ ರಾಹುಲ್ ರವೀಂದ್ರ ಜಡೇಜಾ ಫೈನಲ್ ಆಗಿ ಮುಗಿಸ್ರು ಅನ್ಬೋದು. ಇಂಡಿಯಾಗೆ 4 ವಿಕೆಟ್ಗಳ ಗೆಲುವು ಸಿಕ್ತು, ವಿನ್ ಆದರು. ಒಟ್ಟಿನಲ್ಲಿ ಬೇಗನೆ ಹೊಡೆದ್ರು. 1 ಓವರ್ ಪರ್ ಓವರೇ ಹೊಡೆದ್ರು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಖಡಕ್ಕಾಗಿ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಟಾಸ್ ಮ್ಯಾಟ್ರ್ ಆದ್ರೂ ಏನು ಮ್ಯಾಟ್ರ್ ಆಗಲಿಲ್ಲ. ಇಲ್ಲಿ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ತೋರಿಸ್ರು ಅನ್ಬೋದು ಇಂಡಿಯಾದವರು. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿಗೆ ಕ್ರೆಡಿಟ್ ಕೊಡಬೇಕು. ಒಟ್ಟಿನಲ್ಲಿ ತಾಳ್ಮೆ ಆಟನ ಆಡಿದ್ರು ಅನ್ಬೋದು. ಎಂಥ ಯಶಸ್ವಿಯನ್ ಇದ್ರು ಗೆಲ್ಲಿಸ್ರು ಅನ್ಬೋದು. ವಿರಾಟ್ ಕೊಹ್ಲಿಗೆ ಚೇಸ್ ಕಿಂಗ್ ಅಂತ ಕೊನೆಗೂ ಪ್ರೂವ್ ಮಾಡಿಕೊಂಡ್ರು ಈ ಮ್ಯಾಚಲ್ಲೂ ಮತ್ತು ಪಾಕಿಸ್ತಾನ ಮ್ಯಾಚಲ್ಲೂ. ಈಗ ಇಂಡಿಯಾ ಡೈರೆಕ್ಟ್ ಫೈನಲ್ ಹೋಗಿ ಅಲ್ಲಿ ಗೆಲ್ತಾರ. ಒಟ್ಟಿನಲ್ಲಿ ನೋಡಬೇಕು ನೆಕ್ಸ್ಟ್. ಈ ರಿವ್ಯೂ ನಿಮ್ಗೆ ಏನಾದ್ರು ಇಷ್ಟ ಇಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಬೆಲ್ಲೈಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಯಾವುದು ಫಸ್ಟ್ ವಿಡಿಯೋ ನಿಮಗೆ ಬೇಗ ಬರುತ್ತೆ.